ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇದು ಬಂದು ಮಂಗಳವಾರದ ವೀಡಿಯೋ ಆಗಿರುತ್ತೆ. ಮಾರ್ನಿಂಗ್ ನನ್ನ ಮಗಳನ್ನ ಸ್ಕೂಲಿಗೆ ಬಿಟ್ಟು ಬಂದಮೇಲೆ ಒಂದಿಷ್ಟು ಪಾರ್ಸೆಲ್ ರಿಸೀವ್ ಆಗಿತ್ತು. ಸೊ ಆರ್ಡ್ರ್ ಹಾಕಿದ ಸ್ಯಾರೀಸ್ ಎಲ್ಲ ಬಂದಿದೆ, ನ್ಯೂ ಕಲೆಕ್ಷನ್ಸು. ಹಾಗೆ ಈ ಬ್ಲೌಸ್ ಪೀಸ್ಗಳೆಲ್ಲ ಬಂದಿದೆ. ಸೊ ತುಂಬ ವೈರಲ್ ಆಗಿರುವ ಬ್ಲೌಸ್ ಪೀಸಸ್ಸು, ಕಲಂಕಾರಿ ಬ್ಲೌಸು. ಹಾಗೆ ನನ್ನ ಪೇಜಲ್ಲಿ ನೀವು ನೋಡ್ತಾ ಇರ್ಬೋದು, ಚಾಲೆಂಜಿಂಗ್ ಪ್ರೈಸ್ ಅಂತಲೇ ಹೇಳ್ಬೋದು. ಸೊ ಯಾವ ಪೇಜಲ್ಲೂ ಯಾವ ಶಾಪಲ್ಲೂ ಸಿಗ್ತಿರೋ ಪ್ರೈಸಲ್ಲಿ ನಾನು ಕೊಡ್ತಾ ಇರೋದು, ಅಂದರೆ ಕಮ್ಮಿ ಪ್ರೈಸಲ್ಲಿ ಕೊಡ್ತಾ ಇರುವಂಥದ್ದು. ಸೊ ಸಾಕಷ್ಟು ಬುಕ್ಕಿಂಗ್ಗಳು ಬರ್ತಾ ಇದೆ. ಸೊ ಯೂಟ್ಯೂಬಲ್ಲಿ ಯಾರಿಗಾದರೂ ಬೇಕಿದ್ರೆ DM ಮಾಡಿ, ಖಂಡಿತ ನಂಬರ್ ಕಳಿಸ್ಕೊಡ್ತೀನಿ. ಸೊ ಎಲ್ಲದನ್ನು ಎತ್ಬಿಟ್ಟು ಪ್ಯಾಕಿಂಗಿಗೆಲ್ಲ ಇನ್ನೂ ಸ್ವಲ್ಪ ಇತ್ತು. ಅಷ್ಟರೊಳಗೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ, ಎಲ್ಲ ಬಿಲ್ಲಿಂಗಿಂದೆಲ್ಲ ಅಲ್ಲಲ್ಲೇ ಇತ್ತು ಅಂದ್ಕೊಳ್ತಾ ಇದ್ದೆ. ಸೊ ಹಾಗೆ ಲ್ಯಾಪ್ಟಾಪ್ ಚಾರ್ಜ್ ಸಹ ಕಮ್ಮಿ ಆಗಿತ್ತು. ಸೊ ಲ್ಯಾಪ್ಟಾಪ್ ಚಾರ್ಜ್ ಇರಲಿಲ್ಲ, ಹಾಗಾಗಿ ಇದೆಲ್ಲ ಕೆಲಸ ಮಾಡ್ಕೊಳ್ತಾ ಇದ್ದೆ. ಸೊ 1 ಅವರಲ್ಲಿ ಚಾರ್ಜ್ ಆದಮೇಲೆ ಬಿಲ್ಲಿಂಗೆಲ್ಲ ಎತ್ಕೊಬಿಡೋಣ ಅಂತೇಳಿ ತೊಗೊಳ್ತಾ ಇದ್ದೆ. ಸೊ ಆದಮೇಲೆ ಬಿಲ್ಲಿಂಗೆಲ್ಲ ಇತ್ತು, ತುಂಬ ಕೆಲಸ ಆಗಿತ್ತು. ಸೊ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಆಫ್ಟರ್ನೂನ್ ನನ್ನ ಮಗಳು ಬಂದ ಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಅವಳು ಸ್ಕೂಲಲ್ಲಿ ಯಾವ ಥರ ಅವ್ರು ಟೀಚರ್ಸ್ ಮಾಡ್ತಾರೆ ಅದನ್ನೇ ಇಲ್ಲಿ ಬಂದು ಇಮಿಟೇಟ್ ಮಾಡ್ತಾಯಿದ್ಲು. ಸೊ ಅದನ್ನೊಂದಿಷ್ಟು ಕ್ಲಿಪ್ಪಿಂಗ್ ಹಾಕಿದ್ದೀನಿ. ಸೊ ಎಂಜಾಯ್ ಮಾಡಿ. ಸೊ ನಿಮ್ಮ ಕಿಡ್ಡು ಹೀಗೇನಾ? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯಿತಾ. Right to the word you want only right it up yes 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 okay in the brown only color it no only writing the speed timing here no me right now here or here or here here 40 here 50 okay right here we write now that only right. This also that only right. This also. This also. But this also. Okay. Here no. Here no. Here writing the full and coloring the box. Okay. It color here and here and here. Okay. I have 3 lining the one. What color in the box? This is A. No. A. क्या करे A? ये A. ये को है. ठीक है. और इसमें कलर करो ब्राउन. येलो कलर करना है इसमें चॉकलेट. क्या करेंगे? ये येलो कलर. Okay. वो spectators कौन जाता है? उले बला Making over no yellow color only color it ये color only sand and color in the color. Okay. Color here. Okay. Then me color in the box. Then no coming the box only no box right. I will what writing there F I 4 ಕಂಪ್ಲೀಟ್ ಮಾಡಿ ಅಲ್ಲಿ. F U ಹಾಂ, FOUR4. ಹ್ಞೂ F ಹಾಂ O ಹಾಂ F ಹ್ಞೂ O ಹ್ಞೂ U ಹ್ಞೂ R ಹ್ಞೂ 4 ಹ್ಞೂ ಹ್ಞೂ ಮಧ್ಯ ಬರಿಬೇಕಾ? 21.
21. ಹ್ಞೂ T ಹ್ಞೂ W ಹ್ಞೂ E ಹ್ಞೂ L ಎನ್ N ಹಾಂ T ಹ್ಞೂ Y. 20 21. 1 ಹ್ಞೂ 1 ಹ್ಞೂ O ಹ್ಞೂ N ಹ್ಞೂ E ಹ್ಞೂ 1 ಹ್ಞೂ W E. ಓ ಏನಾದ್ರು ಕಣ ಹಿಂಗಾಗಿದೆ. ಹ್ಞೂ O ಹ್ಞೂ 2 22 ಹ್ಞೂ ಇಸ್ 23. ಹಾಂ T ಹ್ಞೂ W ಹ್ಞೂ E ಹ್ಞೂ N ಹ್ಞೂ T ಹ್ಞೂ Y 21 30 23 30 ಅಲ್ಲ 23 ಹ್ಞೂ T ಹ್ಞೂ H ಹ್ಞೂ R ಹ್ಞೂ E ಹ್ಞೂ E ಹ್ಞೂ 3 ವಾಟ್ ಈಸ್ ದಿಸ್ 33 ಹ್ಞೂ 24 ಹ್ಞೂ F. ಹಾಂ ಅಮ್ಮ ಇಲ್ಲಿ ಲೆಟರ್ಸ್ ಬರಿಬೇಕಾ? ಬರಿ 24 ಓಕೆ ರೈಟ್. T ಹ್ಞೂ W ಹ್ಞೂ E ಹ್ಞೂ N ಹ್ಞೂ T ಹ್ಞೂ Y 29 ಹ್ಞೂ N ಹ್ಞೂ I ಹ್ಞೂ N E ಹ್ಞೂ 9 ಹ್ಞೂ 30 ಹಾಂ T ಹ್ಞೂ H ಹ್ಞೂ I ವೆರಿ ಗುಡ್ R ವೆರಿ ಗುಡ್ T ವೆರಿ ಗುಡ್ E ವೈ Y 30 ಹೇಳು 30 ಟಿ T H I R T Y 30 30. ಅಷ್ಟೇ. This. ವಾಟ್ ಈಸ್ ದಿಸ್ ಅರಿಮಲ್ ಫಸ್ಟ್ ಸೌಂಡ್ ವಾಟ್ ಈಸ್ ದಿಸ್ ಫಸ್ಟ್ ಸೌಂಡ್ First sound. L1. ಇಲ್ಲಿ ಡ್ಯಾಶಲ್ಲಿ Smaller. ಇದೇನಿದು Carrot. ಏನು ಬರಿಬೇಕು R. ಕ್ಯಾರೆಟ್ ಫಸ್ಟ್ ಲೆಟರು ಕ್ಯಾಪ್ ಕ C. ಹಾಂ ಗ್ರೇಪ್ಸ್ R. ಗ್ರೇಪ್ಸ್ ಗ G. ನೀನೇ ಹೇಳ್ಕೊಂಡು ಬರಿಬೇಕು Hand. ಹಾಂ ಹ H. Small. Fan. N. ಫ್ಯಾನ್ ಫ 4. Gift. I. ಗಿಫ್ಟ್ ಗ G. ಈ ತರ ಬರ್ಬೇಕಾ? ಫಸ್ಟ್ ಲೆಟರು Kite. ಕ ವೆರಿ ಗುಡ್ Spoon. ಪೋರ್ಕ್ Fork. ಪ P. Small. Finish. Annie. ಚೂಸ್ ದ ಕರೆಕ್ಟ್ ಓವಲ್ ಲೆಟರ್ಸ್ ಕಂಪ್ಲೀಟ್ ದ ವರ್ಡ್ ಓವಲ್. ಫೈನಲಿ ನೋಡಿದ್ರಲ್ಲ ಅವಳಿಗೂ ಹೋಮ್ವರ್ಕ್ ಎಲ್ಲ ಮಾಡಿಸಾಯ್ತು. ನಾನು ಇದೇ ಥರ ಸ್ವಲ್ಪ ಲೌಡ್ಲಿ ವಾಯ್ಸಲ್ಲೇ ಅವಳನ್ನು ನಾನು ಹೋಮ್ವರ್ಕ್ ಮಾಡಿಸುವಂಥದ್ದು. ಆಮೇಲೆ ಅವಳ ಫೇವ್ರೇಟು ಹಲಸಿನ ಹಣ್ಣು ತಂದಿದ್ದೆ, ಸೊ ಅದನ್ನು ತಿಂತಾಯಿದ್ಲು. ಅವಳಿಗೆ ಏನಪ್ಪ ದಿನ ಇಡೀ ಕೊಟ್ಟರು ತಿಂತಾಳೆ ಹಲಸಿನ ಹಣ್ಣು, ತುಂಬ ಇಷ್ಟ ಅವಳಿಗೆ. ಅವಳು ಸ್ಕೂಲಲ್ಲಿ ಆನ್ ದ ವೇ ಹೋಗ್ಬೇಕಾದ್ರೆ ಮಾರ್ತಾ ಇರ್ತಾರೆ, ಸೊ ದಿನ ಬೇಕು ಬೇಕು ಅಂತಿರ್ತಾಳೆ. ಹಾಗಾಗಿ ಅವ್ರ ಮಾವ ಇಡೀ ಹಣ್ಣೆ ತಂದಿದ್ರು, ಅದನ್ನು ಕಟ್ ಮಾಡ್ತಾಯಿದ್ರು. ಸೊ ಇನ್ನು ರಾತ್ರಿ ಊಟ ಕ್ಯಾನ್ಸಲ್ ಅಂದ್ಕೊಳ್ತೀನಿ ನಾನು, ಯಾಕಂದರೆ ಅಷ್ಟೊಂದು ಹಣ್ಣು ತಿಂತಾಳೆ. ಸೊ ಇಡೀ ಹಣ್ಣು ಒಬ್ಬಳಿಗೆ ಬೇಕು, ಅದು ಏನಕ್ಕೆ ಅಷ್ಟು ಇಷ್ಟ ಅಂತಲೇ ಗೊತ್ತಾಗಲ್ಲ. ಸೊ ಇದೆಲ್ಲ ಆದಮೇಲೆ ಸ್ವಲ್ಪ ಒಂದು ವೀಡಿಯೋ ಮಾಡೋದಿತ್ತು, ಹೊಸ ಕಲೆಕ್ಷನ್ ಬಂದಿತ್ತು, ಅದ್ರದ್ದೊಂದು ವೀಡಿಯೋ ಮಾಡಿಕೊಂಡೆ. ಸೊ ಈ ಸ್ಯಾರಿ ತುಂಬ ಟ್ರೆಂಡಿಂಗ್ ಇರುವಂಥ ಸ್ಯಾರಿ ಇನ್ಸ್ಟಾಗ್ರಾಮಲ್ಲಿ. ಸೊ ನೀವು ಬೇರೆ ಕಡೆ ಪೇಜಲ್ಲಿ 1900 ನೋಡ್ತಾ ಇರ್ಬೋದು. ನಾನಂತೂ ತುಂಬ ಕಮ್ಮಿ ಪ್ರೈಸಲ್ಲಿ ಜಸ್ಟ್ 799, ಅದು ಕ್ಯಾಶ್ ಆನ್ ಡೆಲಿವರಿಲಿ ಕೊಡ್ತಾ
ಕೊಡ್ತಾ ಇದ್ದೀನಿ. ಸೊ ನೀವು ಬೇರೆ ಪೇಜಲ್ಲಿ 1400 ತನಕನೂ ಇದೆ. ಅದೇ ಕ್ವಾಲಿಟಿ ಸ್ಯಾರಿ, ಅದಕ್ಕಿಂತ ಚೆನ್ನಾಗಿರೋ ಸ್ಯಾರಿ ಜಸ್ಟು 799ಗೆ ಪ್ಲಸ್ ನೀವು ಏನಾದ್ರು ಫುಲ್ ಕ್ಯಾಶ್ ಮಾಡ್ತೀನಿ ಅಂದರೆ ಡೆಲಿವರಿ ಚಾರ್ಜಸ್ ಏನೂ ಇರೋಲ್ಲ. ಕ್ಯಾಶ್ ಆನ್ ಡೆಲಿವರಿ ತೊಗೊಳ್ತೀನಿ ಅಂದರೆ 50 ರುಪೀಸ್ ಎಕ್ಸ್ಟ್ರಾ ಮಾಡ್ಬೋದು. ಯಾಕಂದರೆ ಸೊ ಡೆಲಿವರಿ ಚಾರ್ಜಸ್ಸು ನನಗೆ ಎಕ್ಸ್ಟ್ರಾ ಬೀಳುತ್ತೆ. ಹಾಗಾಗಿ ಇದು ಒಂದು ಸ್ಯಾರಿದೊಂದು ಶೂಟ್ ಆದಮೇಲೆ ಈಗ ಬಂದೆ ಅಡುಗೆ ಮನೆಗೆ. ಸೊ ರೈಸ್ ಏನೋ ಇಟ್ಟಿದ್ದೆ, ಸೊ ಎಗ್ ಬುರ್ಜಿ ಮಾಡೋಣ. ಬೆಳಗ್ಗೆ ಇಡ್ಲಿ ಮಾಡಿದೆ, ಇಡ್ಲಿಗೆ ಒಂದೇ ಸಾಂಬಾರು ಮಾಡಿಬಿಟ್ಟಿದ್ದೆ, ಅದೇ ಸಾಂಬಾರಿತ್ತು. ಸೊ ಕಬಾಬ್ ಇತ್ತು, ಮೀನಿತ್ತು, ಯಾಕೋ ಬೇಡ ಅನಿಸ್ತು. ಸೊ ನಿನ್ನೆನೂ ತಿಂದಿದ್ದೆ, ಹಾಗಾಗಿ ಎಗ್ ಬುರ್ಜಿ ಮಾಡ್ಕೊಳ್ಳೋಣ, ತುಂಬ ದಿನ ಆಯಿತು ಎಗ್ ತಿಂದೆ. ಸೊ ಎಗ್ ಬುರ್ಜಿ ಮಾಡೋಣ ಅಂತ ಹೇಳಿ ಮಾಡಿಕೊಂಡೆ. ಆದರೂ ಒಂದು ಮಿಸ್ಟೇಕ್ ಆಯಿತು. ಯಾಕಂದರೆ ನಾನು ಎಗ್ ಬುರ್ಜಿಗೆ ನಾರ್ಮಲಿ ಬಂದು ಪುಡಿ ಉಪ್ಪು ಹಾಕ್ತೀನಿ. ಇಲ್ಲಿ ಏನೋ ವೀಡಿಯೋ ಮಾಡ್ತಾ ತಲೆಯಲ್ಲಿ ಏನೋ ಓಡ್ತಾ ಇತ್ತು. ಅದ್ರ ಮಧ್ಯೆ ಆರ್ಡರ್ಸ್ಗಳು ಬರ್ತಾ ಇರುತ್ತೆ ನನಗೆ. ಸೊ ಅವರಿಗೆಲ್ಲ ರಿಪ್ಲೈ ಮಾಡ್ತಾ ಇರಬೇಕಾದ್ರೆ ಕಲ್ಲುಪ್ಪು ಹಾಕ್ಬಿಟ್ಟೆ, ಎಲ್ಲೋ ಕಲ್ಲು ಸಿಕ್ತಂಗೆ ಆಗ್ತಿತ್ತು, ಒಂದೊಂದೇ ಕಡೆ ಉಪ್ಪು ನಿಲ್ತಾಯಿತ್ತು. ಸೊ ಸಾಂಬಾರಿಗೆಲ್ಲ ನಡೆಯುತ್ತೆ, ಪಲಾವ್ಗೆಲ್ಲ ನಡೆಯುತ್ತೆ, ನೀರು ಹಾಕಿರ್ತೀವಲ್ಲ. ಸೊ ಈ ಥರ ಡ್ರೈ ಐಟಮ್ಗೆ ಆದಷ್ಟು ಕಲ್ಲುಪ್ಪು ಹಾಕ್ಬಿಡಿ. ನಂತರ ಮಿಸ್ಟೇಕ್ ಯಾರು ಮಾಡಿದ್ದೀರಾ, ಉಪ್ಪು ಚಪ್ಪೆ ಆದರೂ ತಿನ್ಬೋದು, ಉಪ್ಪಾದರೆ ಸ್ವಲ್ಪ ತಿನ್ನೋಕ್ಕಾಗಲ್ಲ. ಸೊ ಟೇಸ್ಟ್ ಮಾತ್ರ ಚೆನ್ನಾಗಿತ್ತು. ಉಪ್ಪು ಅಂದರೆ ಉಪ್ಪು ಆಗಿರಲಿಲ್ಲ, ಬಟ್ ಅಲ್ಲಲ್ಲೇ ಉಪ್ಪು ಸಿಗ್ತಾಯಿತ್ತು, ಕಲ್ಲುಪ್ಪು. ಸೊ ಉಪ್ಪಾದರೂ ತಿನ್ನೋಕ್ಕಾಗಲ್ಲ, ಬಟ್ ಈ ಕಲ್ಲುಪ್ಪು ಹೆಕ್ಕಿ ತಿನ್ನೋ ಪರಿಸ್ಥಿತಿ ಬರ್ತಿತ್ತು. ಸೊ ಈ ಥರ. ಸೊ ಈವ್ನಿಂಗೆಲ್ಲ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೆ. ಸೊ ಈಗ ಪಕ್ಕದಲ್ಲಿ ಹಾಲು ಕುದಿಯೋಕೆ ಇಟ್ಟಿದ್ದೀನಿ. ಹಾಗೆ ಸುಮಾರು ಜನ ಆ ಕುಕ್ಕರು ಮತ್ತು ಸ್ಟೀಮರು ಕೇಳ್ತಾಯಿದ್ರಿ. ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ ಅದು ಆಫ್ಲೈನಲ್ಲಿ ತೊಗೊಂಡಿರೋವಂಥದ್ದು ಅಂತ ಹೇಳಿ. ಹಾಗೆ ನೋಡಿದ್ರಲ್ಲ, ನನ್ನ ಡೈಲಿ ರೊಟೀನು ಆಲ್ಮೋಸ್ಟ್ ಇದೇ ಇರುತ್ತೆ. ಸೊ ನನ್ನ ಕೆಲಸ ಏನಿರುತ್ತೆ, ನನ್ನ ಕೆಲಸನೂ ನಾನು ಮಾಡ್ತೀನಿ. ನನ್ನ ಮಗಳದ್ದೇನಿರುತ್ತೆ ಅವಳದಂತೂ ಫಸ್ಟು ಅವಳಿಗಂತ ಹೇಳಿ ಆ ಟೈಮಲ್ಲಿ ನಾನು ಟೈಮ್ ತೊಗೊಳ್ತೀನಿ. ಈವನ್ ಈವ್ನಿಂಗ್ 6:30ಗೆ ಕೂತ್ರೆ ಅವಳು 6 o'clockಗೆ ಕೂತ್ರೆ ಓದಲಿಕ್ಕೆ 7:30 ತನಕ ಓದಿಸ್ತೀನಿ ನಾನು. ಈವನ್ ಅವ್ರ ಸ್ಕೂಲಲ್ಲಿ ವೀಕ್ಲಿ ಒಂದ್ಸಲ ಹೋಮ್ವರ್ಕ್ ಕೊಡುವಂಥದ್ದು, ಬಟ್ ಡೈಲಿ ಅಪ್ಡೇಟು ಅವಳಿಗೆ ಏನು ಬರಿಬೇಕು ಅದನ್ನು ಬರೆಸ್ತಾ ಇರ್ತೀನಿ ನಾನು. ಯಾಕಂದರೆ ಮಕ್ಕಳು ಮರಿತಾ ಇರ್ತಾರೆ. ಇಲ್ಲಿ ನೋಡಿದ್ರಲ್ಲ, ಕಲ್ಲುಪ್ಪು ಹಾಕ್ಬಿಟ್ಟಿದ್ದೀನಿ. ಸೊ ಕಲ್ಲುಪ್ಪು ಕರಗಲಿಲ್ಲ, ಈ ಥರ ಮಿಸ್ಟೇಕ್ ಆಗುತ್ತೆ. ಇನ್ನು ಬಿಸ್ನೆಸ್ ವೈಸ್ ಬಂತು ಅಂದರೆ ಸುಮಾರು ಜನ ಕಮೆಂಟ್ ಮಾಡಿದರು, ನಾನು ಬಿಸ್ನೆಸ್ ಮಾಡಬೇಕು ಸಿಸ್ಟರ್, ಹೇಗೆ ಏನು, ಮೀಶೋ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದು, ವಿತ್ GST ಮಾಡ್ತಾಯಿದ್ದೀರಾ, ವಿತೌಟ್ GST ಮಾಡ್ತಾಯಿದ್ದೀರಾ ಅಂತ. ನಾನು ವಿತ್ GSTನೇ ಮಾಡ್ತಾ ಇರೋದು. ಜಾಸ್ತಿ ಮೀಶೋದಲ್ಲೇ ಪ್ಲ್ಯಾಟ್ಫಾರ್ಮಲ್ಲಿರೋದು. ಬೇರೆ ಪ್ಲ್ಯಾಟ್ಫಾರ್ಮಲ್ಲೂ ಇದ್ದೀನಿ, ಫ್ಲಿಪ್ಕಾರ್ಟು, ಅಜಿಯೋ, ಬೇರೆ ಪ್ಲ್ಯಾಟ್ಫಾರ್ಮಲ್ಲೂ ಇದ್ದೀನಿ. ಬಟ್ ಅದರಲ್ಲಿ ಅಷ್ಟು ಆರ್ಡ್ರು ಬರೋಲ್ಲ. ಸೊ ಮೀಶೋದಲ್ಲೇ ಜಾಸ್ತಿ ಬರುವಂಥದ್ದು. ಮತ್ತು ನಾನು ಕ್ಯಾಟಗರಿ ಮಾಡ್ಕೊಂಡಿದ್ದೀನಿ. ಸೊ ಮೀಶೋದಲ್ಲಿ ಬರೀ ಸ್ಯಾರೀಸ್ ಹಾಕ್ತೀನಿ, ಅಜಿಯೋದಲ್ಲಿ ಬರೀ ಡ್ರೆಸ್ ಹಾಕ್ತೀನಿ, ಹಾಗೆ ಫ್ಲಿಪ್ಕಾರ್ಟಲ್ಲಿ ಬ್ಲೌಸ್ ಪೀಸ್ ಹಾಕ್ತೀನಿ, ಈ ಥರ. ಸೊ ಕ್ಯಾಟಗರಿ ಮಾಡ್ಕೊಂಡಿದ್ದೀನಿ. ಆ ಕ್ಯಾಟಗರಿದು ಅಲ್ಲಲ್ಲೇ ಹಾಕ್ತೀನಿ. ಈವನ್ ಒಂದು 10-20 ಕ್ಯಾಟ್ಲಾಗ್ ಆದರೂ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಏನೋ ಒಂದೆರಡು ಪ್ರಾಡಕ್ಟ್ ಇಟ್ಕೊಂಡು ನೀವು ಇಲ್ಲಿ ಮಾಡೋಕ್ಕಾಗಲ್ಲ. ಸೊ ಆ ಥರ. ಸೊ ನಿಮಗೆ ಏನಾದ್ರು ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕು ಅಂದರೆ DM ಮಾಡಿ, ಖಂಡಿತ ನಾನು ಹೇಳ್ಕೊಡ್ತೀನಿ. ಇಲ್ಲಾಂದರೆ ಅಪ್ಕಮಿಂಗ್ ವೀಡಿಯೋದಲ್ಲಿ ನಾನು ಖಂಡಿತ ಹೇಳ್ತೀನಿ. ಸುಮಾರು ಜನ ಅದನ್ನು ಕಮೆಂಟ್ ಮಾಡ್ತಾಯಿದ್ರು, ಅಕ್ಕ ಇದು ಲಿಂಕ್ ಅಂತ ಕಮೆಂಟ್ ಮಾಡಿ, ಲಿಂಕ್ ಅಂತ ಹೋಗುತ್ತಲ್ಲ, ಆ ಥರ ಹೇಗೆ ಸೇಲರ್ ಅಕೌಂಟು ಅಥವಾ ಕ್ರಿಯೇಟಿವ್ ಅಕೌಂಟು ಕ್ರಿಯೇಟ್ ಮಾಡೋದು. ನಮಗೇನು ಸೇಲ್ ಮಾಡೋಕ್ಕೆ ಇಷ್ಟ ಅಲ್ಲ, ಜಸ್ಟ್ ಆ ಪ್ರಾಡಕ್ಟ್ನ ಬೈ ಮಾಡಿ ನಾವು ಅದನ್ನು ರಿವ್ಯೂ ಮಾಡಿದರೆ ಅದು ಹೇಗೆ ಅಕೌಂಟ್ ಕ್ರಿಯೇಟ್ ಮಾಡೋದು ಅಂತ ಸುಮಾರು ಜನ ಕೇಳ್ತಾಯಿದ್ರು. ಸೊ ಅದ್ರ ಬಗ್ಗೆನೂ ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ಫೈನಲಿ ಅಡುಗೆ ಎಲ್ಲ ರೆಡಿ ಆಯಿತು. ಅಮ್ಮನಿಗೆ ಮತ್ತು ನನ್ನ ಮಗಳಿಗೆ ಕೊಟ್ಟು ಬಂದೆ, ನಾನು ಊಟ ಮಾಡ್ತಾಯಿದ್ದೀನಿ. ಸೊ ದಿಸ್ ಈಸ್ ಮೈ ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ. ಸೊ ಫುಲಿ ಎಲ್ಲ ವೀಡಿಯೋ ಇಷ್ಟ ಆಗ್ತಾಯಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ಮತ್ತೊಂದು ವೀಡಿಯೋದಂಗೆ. ತುಂಬ ಜನ ಕೇಳ್ತಾಯಿದ್ರು, ಹೇರ್ ಅಷ್ಟು ಶಾರ್ಟ್ ಮಾಡಿಸಿದ್ರಿ, ಸೊ ಅಷ್ಟು ಉದ್ದ ಆಗಿದೆ ಅಂತೇಳಿ. ಸೊ ಅಷ್ಟೊಂದು ಉದ್ದ ಆಗಿಲ್ಲ, ಸ್ವಲ್ಪ ಉದ್ದ ಆಗ್ತಾಯಿದೆ. ಸೊ ನನ್ನ ಹೇರು ಬೇಗ ಗ್ರೋತ್ ಆಗುತ್ತೆ. ಸೊ ಅದೊಂದು ಬೆನಿಫಿಟ್ಟು ನನಗೆ. ಸೊ ಎಷ್ಟೇ ಶಾರ್ಟ್ ಮಾಡಿಸಿದ್ರು ಸೊ ಹೇರ್ ಫಾಲ್ ಆಗುತ್ತೆ, ಅದ್ರ ಪಾಡಿಗೆ ಅದು ಗ್ರೋತ್ ಆಗ್ತಾನೆ ಇರುತ್ತೆ. ಸೊ ನಾನು ಅದಕ್ಕಂತ ಎಕ್ಸ್ಟ್ರಾ ಕೇರ್ ಏನು ಮಾಡಲ್ಲ. ವೀಕ್ಲಿ ಒಂದು 2 ಡೇಸು ಪ್ಯಾಕ್ ಹಾಕ್ತೀನಿ ಅಷ್ಟೇ, ಆನಿಯನ್ ಪ್ಯಾಕು. ಸೊ ನಾನು ಇದನ್ನು ಇನ್ನೂ ಶಾರ್ಟ್ ಮಾಡಬೇಕು ಅಂತ ಇದ್ದೀನಿ. ಅಪ್ಕಮಿಂಗ್ ವೀಡಿಯೋದಲ್ಲಿ ಹೇಳ್ತೀನಿ ಯಾಕೆ ಏನು ಅಂತೇಳಿ. ಸೊ ಇದಿಷ್ಟು ನನ್ನ ವೀಡಿಯೋ ರೊಟೀನ್ ಆಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.